ನಿರೀಕ್ಷಿತ ರಿಸಲ್ಟ್ ಬಾರದಿದ್ದಕ್ಕೆ ಮನನೊಂದ ವಿದ್ಯಾರ್ಥಿನಿ ನೇಣಿಗೆ ಶರಣಾದ ದ್ವಿತೀಯ ಪಿಯು ವಿದ್ಯಾರ್ಥಿನಿ ಶ್ರಾವಣಿ. ನಿರೀಕ್ಷಿತ ರಿಸಲ್ಟ್ ಬಂದಿಲ್ಲ ಅಂತ ಮನನೊಂದು ವಿದ್ಯಾರ್ಥಿನಿ ನೇಣಿಗೆ ಶರಣಾಗಿದ್ದಾರೆ. ಹುಬ್ಬಳ್ಳಿಯ ಉಣಕಲ್ಲ ಸಿದ್ಧ ಕಾಲೋನಿಯಲ್ಲಿ ನಡೆದಿರುವಂತಹ ಘಟನೆ ಇದು. ವಾಣಿಜ್ಯ ವಿಭಾಗದಲ್ಲಿ 71% ಆಗಿದ್ರೂ ಕೂಡ ಶ್ರಾವಣಿ ಮನನೊಂದಿದ್ರಂತೆ. ಕನಕದಾಸ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದ ಶ್ರಾವಣಿ 85% ರಷ್ಟು ಫಲಿತಾಂಶ ಬರುವ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದ್ರೆ ನಿರೀಕ್ಷೆ ಮಾಡಿದ ಫಲಿತಾಂಶ ಬಂದಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಮನೆಯಲ್ಲಿ ನೇಣು ಬಗೆದುಕೊಂಡ ವಿದ್ಯಾರ್ಥಿನಿ ಶ್ರಾವಣಿ ಮಗಳ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನೋಡಿ, ಈ ಒಂದು ಎಕ್ಸಾಮು ಇದೇ ನಮ್ಮ ಜೀವನದ ಅಂತಿಮ ಗುರಿಯಲ್ಲ. ಒಂದು ವೇಳೆ ಏನಾದ್ರೂ ಈಕೆ ಫೇಲ್ ಆಗಿದ್ರೆ ಅಥವಾ ಯಾವುದೇ ಮಕ್ಕಳಾಗಿರಬಹುದು, ಒಂದು PUC ಆಗಿರಬಹುದು ಅಥವಾ SLC ಆಗಿರಬಹುದು, ಈ ರೀತಿಯ ಎಕ್ಸಾಮ್ಗಳು ನಮ್ಮ ಜೀವನದಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಮುಂದಿನ ಹಂತದ ಒಂದು ಎಜುಕೇಶನ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆದ್ರೆ ಅದೇ ನಮ್ಮ ಜೀವನದ ಗುರಿ ಅಲ್ಲ, ಅದೇ ನಮ್ಮ ಜೀವನದ ಉದ್ದೇಶ ಅಲ್ಲ. ಈಗ ಒಂದು ವೇಳೆ ನೀವೇನಾದ್ರೂ ಫೇಲ್ ಆದ್ರೆ ಅಂತಂದ್ರೆ ಮತ್ತೆ ಎಕ್ಸಾಮ್ ಬರೆದು ಪಾಸ್ ಆಗಬಹುದು, ಅದು ಆಪ್ಷನ್ ಇದೆ ಅಲ್ವಾ. ಅದನ್ನ ಹೊರತುಪಡಿಸಿ ನಿಮ್ಮ ಕುಟುಂಬದವರು ಇರ್ತಾರೆ, ಕುಟುಂಬದವರಿಗೆ ನೋವಾಗುತ್ತೆ ಅನ್ನೋದಾದ್ರೂ ಯೋಚನೆ ಮಾಡ್ಬೇಕಲ್ವಾ. ಈಗ ಅಮ್ಮಮ್ಮ ಅಂತಂದ್ರೆ ಒಂದು ವೇಳೆ ಫೇಲ್ ಆಗಿದ್ರೆ ಏನ್ ಮಾಡಬಹುದಿತ್ತು, ಮತ್ತೆ ಸಪ್ಲಿಮೆಂಟರಿ ಕಟ್ಟಿ ಪಾಸ್ ಮಾಡಬಹುದಿತ್ತು. ಈಗ ನೀವು ಇಲ್ಲ ಅನ್ನೋದನ್ನ ನಿಮ್ಮ ಕುಟುಂಬಸ್ಥರು ಯಾವ ರೀತಿ ಅವರ ದುಃಖ ನಿಮ್ಗೆ ಹೆಂಗೆ ಅರ್ಥ ಆಗಲ್ಲ ಅಂತ ಗೊತ್ತಾಗ್ತಿಲ್ಲ. ಯಾಕೆಂತಂದ್ರೆ ಈಗ ಇತ್ತೀಚೆಗೆ ಒಂದು SLC ಆಗಿರ್ಬೋದು ಅಥವಾ PUC ರಿಸಲ್ಟ್ ಅಂತಂದ್ರೆ ಭಯ ಆಗುತ್ತೆ. ಯಾಕೆಂದ್ರೆ ಏನಾದ್ರೂ ಫೇಲ್ ಆದ್ರೆ ಮಕ್ಕಳು ಏನ್ ಡಿಸಿಷನ್ ಮಾಡ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಇದೊಂದೇ ನಿಮ್ಮ ಭವಿಷ್ಯ ಅಲ್ಲ, ಇದೊಂದೇ ನಿಮ್ಮ ಜೀವನ ಅಲ್ಲ, ಅದನ್ನ ಯೋಚನೆ ಮಾಡ್ಬೇಕು. ನೋಡಿ, ಈ ಒಂದು ಶ್ರಾವಣಿ ಎಂಬ ಹುಡುಗಿಗೆ 71% ಬಂದಿರುತ್ತೆ. 71% ಅಂತಂದ್ರೆ ಕಡಿಮೆ ಪರ್ಸೆಂಟೇಜ್ ಅಲ್ಲ. ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾರೆ. 85% ಬರಬೇಕಾಗಿತ್ತು ಅಂತ ಆಕೆ ನಿರೀಕ್ಷೆನ ಇಟ್ಕೊಂಡಿದ್ರಂತೆ. ನಾನು ಬರ್ದಿರುವಂತಹ ಎಕ್ಸಾಮ್ ಅಲ್ಲಿ ನಂಗೆ 80% ಮಾರ್ಕ್ಸ್ ಬರುತ್ತೆ ಅಂತ. ಆದ್ರೆ ಈಗ 80% ಬಂದಿಲ್ಲ ಅಂತಂದ್ರೆ ಏನಾಯ್ತು, ಮತ್ತೆ ರೀಕರೆಕ್ಷನ್ ಹಾಕ್ಬೋದಿತ್ತು. ಈಗ ನಿಮಗೆ ನೀವು ಬರ್ದಿರುವಂತಹ ಎಕ್ಸಾಮ್ ಮೇಲೆ ಕಾನ್ಫಿಡೆನ್ಸ್ ಇದೆ ಅಂದಾಗ ರೀಕರೆಕ್ಷನ್ ಹಾಕಬಹುದಿತ್ತು. ಆಗ ಮತ್ತೆ ರಿವ್ಯಾಲ್ಯೂಯೇಷನ್ ಆಗೋದು, ರಿವ್ಯಾಲ್ಯೂಯೇಷನ್ ಅಲ್ಲಿ ಏನಾದ್ರು ಗೊತ್ತಾಗ್ತಿತ್ತು, ಏನೋ ಮಿಸ್ಟೇಕ್ ಆಗಿದೆಯಾ ಅಥವಾ ಇಲ್ಲ ಈ ಒಂದು ಕರೆಕ್ಷನ್ ಆಗಿರೋದು ಸರಿ ಇದೆಯಾ ಅನ್ನೋದು ಗೊತ್ತಾಗ್ತಿತ್ತು. ಅದನ್ನ ಹೊರತುಪಡಿಸಿ ಈ ರೀತಿಯ ನಿರ್ಧಾರವನ್ನ ಇತ್ತೀಚಿನ ಮಕ್ಕಳು ಯಾಕೆ ತೆಗೆದುಕೊಳ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಬಹಳ ಒಂದು ಸೂಕ್ಷ್ಮ ಒಂದು ಸ್ವಭಾವ ಅಂತ ಹೇಳ್ಬೋದು ಇತ್ತೀಚಿನ ಮಕ್ಕಳಲ್ಲಿ. ಯಾವುದೇ ಒಂದು ವಿಚಾರ ತಗೊಳ್ಳಿ, ಏನಾದ್ರೂ ತಂದೆ ತಾಯಿ ಬೈದ್ರು ಅಂತಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಬಿಡೋದು. ಯಾಕೆ ಇಷ್ಟು ಸೂಕ್ಷ್ಮವಾಗಿ ಮಕ್ಕಳನ್ನ ಬೆಳೆಸ್ತೀವಲ್ಲ, ಅದು ತಂದೆ ತಾಯಿದೇ ತಪ್ಪು ಅನ್ಸುತ್ತೆ ಒಂದೊಂದ್ಸಲಿ. ನೋಡಿ, 71% ಬಂದಿದ್ರು ಕೂಡ 80% ಬಂದಿಲ್ಲ ಅನ್ನೋ ಒಂದು ಬೇಜಾರಿಗೆ ಈ ರೀತಿ ನೇಣಿ ಶರಣಾಗಿದ್ದಾರೆ. ಒಂದ್ ಕಡೆ ಹೆತ್ತವರ ಆಕ್ರಂದನ ಮುಗಿಲ್ ಮುಟ್ಟಿದೆ. ತನ್ನ ಮಗಳನ್ನ ಕಳ್ಕೊಂಡು ಹೆತ್ತವರು ಗೋಳಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ನನ್ನ ಮಗಳು ಬದುಕಿದ್ರೆ ಈ ಒಂದು 85% ನೆಕ್ಸ್ಟ್ ಯಾವಾಗಾರು ತೆಗಿಬೋದಿತ್ತು. ಈಗ ಡಿಗ್ರಿಗೆ ಹೋಗ್ತಾ ಇದ್ರು, PUC ಆದ್ಮೇಲೆ ಡಿಗ್ರಿಲಿ 85% ತೆಗಿಬೋದಿತ್ತು ರಿಸಲ್ಟು. ಅದು ಒಂದು ದೊಡ್ಡ ವಿಚಾರವೇ ಅಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.